ಈ ದಿನ ಕುಜ ದೋಷ. ಕುಜ ದೋಷ ಅಂದರೇನು? ಕುಜ ದೋಷದ ತಪ್ಪು ಮಾಹಿತಿ ಜನರಲ್ಲಿ ಮೌಢ್ಯವಾಗಿ ಕುತ್ಕೊಂಡಿದೆ ಇವತ್ತು. ಕುಜ ದೋಷ ಅಂದರೆ ಹೆಣ್ಣು ಗಂಡಲ್ಲಿ ಇರುವಂಥ ಶಕ್ತಿ ಸಾಮರ್ಥ್ಯವನ್ನು ಅಳೆಯುವ ಸಾಧನ ಅದು. ಕುಜ ಅಂದರೆ ಎನರ್ಜಿ, ಆ ವ್ಯಕ್ತಿಯ ಶಕ್ತಿ ಆಗಿರುತ್ತದೆ. ಮೊದಲು ಕುಜ ದೋಷ ಅಲ್ಲದ ಕುಜ ಸಮಾನತೆಯನ್ನು, ಈ ಕುಜ ದೋಷ ಇರೋನಿಗೆ ಈ ಕುಜ ದೋಷ, ಈ ಶಕ್ತಿ ಇರೋಂಥವ್ರಿಗೆ ಈ ಶಕ್ತಿ ಕುಜ ದೋಷ ಇರೋನ್ನ ಮದುವೆ ಮಾಡೋಂಥ ಅರ್ಥ ಅದು ಮೊದಲ ಅರ್ಥ. ಕುಜ ದೋಷವನ್ನು ಹೇಗೆ ನೋಡ್ತೇವೆ ಅಂದರೆ ಅವರ ಜನ್ಮ ಲಗ್ನ ಇರ್ಬೋದು, ಶುಕ್ರನಿಂದ ಇರ್ಬೋದು, ಚಂದ್ರನಿಂದ 2, 8, 12ನೇ ಸ್ಥಾನದಲ್ಲಿ ಕುಜ ಏನಾದರೂ ಇದ್ದರೆ ಕುಜ ದೋಷ ಎಂದು ಪರಿಗಣನೆ ಆಗುತ್ತದೆ. ಆದರೆ ಇಬ್ಬರಲ್ಲಿ ಗಂಡು ಹೆಣ್ಣಲ್ಲಿ ಸಮಾನ ಕುಜ, ಇವ್ರಿಗಿರೋಂಥ ಕುಜ ಅವರಲ್ಲಿ ಇದ್ದರೆ ಅದು ದೋಷ ಮೈನಸ್ ಇಂಟು ಮೈನಸ್ ಪ್ಲಸ್, ಅಲ್ಲಿ ದೋಷ ಭಂಗವಾಗಿಬಿಡುತ್ತೆ. ಮತ್ತು ಎಲ್ಲ ರಾಶಿ ಲಗ್ನಗಳಿಗೂ ಇಲ್ಲ, ವಿಶೇಷವಾಗಿ ಅಗ್ನಿತತ್ವ ರಾಶಿಗಳಿಗೆ ಮೇಷ, ಸಿಂಹ, ಧನಸ್ಸು ಈಗ ಮತ್ತು ಒಂದೊಂದು ವಿಶೇಷ ನಕ್ಷತ್ರಗಳು ಇರ್ತಾವೆ. ಇಂಥ ನಕ್ಷತ್ರಗಳಿಗೆ ಕುಜ ದೋಷ ಇದ್ರೂ ಆಟೋಮೆಟಿಕ್ ಅದೇ ಸಾಲ್ವ್ ಆಗಿಬಿಡ್ತದೆ. ಕುಜ ದೋಷ ಇದೆ ಅಂದ್ರೂ ಇಂತಿಂಥ ರಾಶಿಯವರಿಗೆ ಕುಜ ದೋಷ ಭಂಗ ಯೋಗ ಇರುತ್ತದೆ. ಮತ್ತು ಅಲ್ಲೇನಾದರೂ ಶುಭ ಗ್ರಹಗಳ ದೃಷ್ಟಿಗಳಿದ್ದರೆ ಆ ದೋಷಗಳು ಭಂಗ ಆಗಂಥದ್ದು. ಈ ಕುಜ ದೋಷ ಅಂದರೆ ದೋಷ ಹೌದು, ಆದರೆ ಯಾವ ಸ್ಥಾನದಲ್ಲಿ ಯಾವ್ಯಾವ ರಾಶಿಯವರಿಗೆ ದೋಷ ಇದೆ ಅನ್ನೋದು ಸಂಪೂರ್ಣವಾಗಿ ನೀವು ಒಳ್ಳೆ ಜ್ಯೋತಿಷ್ಯರನ್ನು ಸಂಪರ್ಕಿಸಿ ಅದನ್ನು ಸರಿಯಾಗಿ ತಿಳ್ಕೊಬೇಕು. ಮೊದಲು ನಿಮ್ಮ ಜಾತಕ ನಿಮ್ಮ ಬಗ್ಗೆ ನೀವೇ ತಿಳ್ಕೊಳ್ಳಿ. ದೋಷ ಅನ್ನೋದಕ್ಕೆ ಭಯ ಪಡೋದಲ್ಲ. ಇಲ್ಲಿ ದೋಷ ಅಂದರೆ ಮಾರ್ಗದರ್ಶನ ಅಂತ ಅನ್ಕೋಬೇಕು. ನಾವು ದೋಷ ಅಂದರೆ ಮೊದಲು ಭಯ ಪಟ್ಬಿಡ್ತೀವಿ, ಓ ಏನಪ್ಪ ದೋಷ ಅಂತ. ದೋಷ ಅಲ್ಲ, ಅದು ಮಾರ್ಗದರ್ಶನ ಅಂತ. ಈಗ ಅಷ್ಟಮ ಕುಜ ದೋಷ ಅಂತ ಹೇಳ್ತೀವಿ ನಾವು. ಅಷ್ಟಮ ಕುಜ ಅಂದ್ರೇನು? ಮನೆಯಲ್ಲಿ ನಾವು ಅಗ್ನಿ, ಎಲ್ಲರ ಮನೆಯಲ್ಲಿ ಒಲೆ ಇದ್ದೇ ಇರುತ್ತೆ, ಅಗ್ನಿ ಉರಿತಾ ಇರುತ್ತೆ. ಅದಾದರೆ ಹೆಚ್ಚು ಕಡಿಮೆ ಆದರೆ ಏನಾಗುತ್ತೆ? ಸ್ಫೋಟ ಆಗಿ ಆ ಮನೆಯೇ ಭಸ್ಮ ಆಗಿಬಿಡುತ್ತೆ. ಅದೇ ದೋಷ ಅಂತ ಹೇಳಲಾಗುತ್ತದೆ. ಅದೇ ರೀತಿ ಮಾಂಗಲ್ಯ ಸ್ಥಾನ, 8ನೇ ಮನೆಯನ್ನು ಗಂಡು ಹೆಣ್ಣಿಗೆ ಮಾಂಗಲ್ಯ ಸ್ಥಾನವೆಂದು ಹೇಳಲಾಗುತ್ತದೆ. ಅಷ್ಟಮ ಕುಜ ದೋಷ ಇದ್ದಲ್ಲಿ ಅದು ದೋಷ ಉಂಟಾಗುತ್ತದೆ. ಅದಕ್ಕೇನಾದರೂ ಶುಭ ಗ್ರಹ ದೃಷ್ಟಿ ಇಲ್ಲ ಅಂದರೆ ದೋಷ. ಮತ್ತು ಅಗ್ನಿತತ್ವ ರಾಶಿಗಳಿಗೆ ಇರಲ್ಲ. ಇವತ್ತು ಶಕ್ತಿ ಸಾಮರ್ಥ್ಯ, ಮಿಲಿಟರಿ ಪೊಲೀಸ್ ಆಫೀಸರ್ ಶಕ್ತಿ ಸಾಮರ್ಥ್ಯ ಶೌರ್ಯದಿಂದ ಸ್ಪೋರ್ಟ್ಸ್ಮೆನ್ ಆಗಿರ್ತಾರಂದರೆ ಅಷ್ಟಮ ಕುಜ ಇರೋರೇ ಆಗಿರ್ತಾರೆ. ಮತ್ತು ಇಲ್ಲಿ ನಾವು ಏನು ತಿಳಿಬೇಕು? ಶಕ್ತಿ ಸಾಮರ್ಥ್ಯ ಸಾಹಸ ಅಂತ ತಿಳಿಬೇಕಾ, ನಾವು ದೋಷ ಅಂತ ತಿಳಿಬೇಕಾ? ಅಲ್ಲಿ ಏನು ಹೇಳುತ್ತೆ ಅಂದರೆ ಶಾಸ್ತ್ರ, ಹೆಚ್ಚಿನ ಪ್ರಮಾಣದಲ್ಲಿ ಇರಬಾರ್ದು ಅಂತ. ದೋಷ ಅಂದರೆ ಅದು ಆ ಶಕ್ತಿ ಹೆಚ್ಚಿನ ಪ್ರಮಾಣ ಇದ್ದಲ್ಲಿ ದೋಷ ಉಂಟಾಗುತ್ತದೆ ಅಂತ ಹೇಳಲಾಗುತ್ತದೆ. ಅದೇ ದೋಷ ಅಂದರೆ ಭಯ ಅಲ್ಲ, ಅದು ಅದನ್ನೇ ನಾವು ನಿವಾರಣೆ ಮಾಡಬೇಕು. ಈಗ ಕುಜ ಅಂದರೆ ಅಲ್ಲಿ ತಾಮ್ರದ ಬಳೆಗಳನ್ನು ಹಾಕೋಂಥದ್ದು, ತಾಮ್ರದ ಬಿಂದಿಗೆಯಲ್ಲಿ ನೀರು ಕುಡಿಯೋಂಥದ್ದು, ಅವ್ರಿಗೆ ಹೆಚ್ಚು ಕೋಪ, ಸಿಟ್ಟು ಮತ್ತು ಶಕ್ತಿ ಸಾಹಸ ಸಾಮರ್ಥ್ಯ ಇರಬೇಕು. ಪೊಲೀಸು ಮಿಲಿಟರಿ ಆಫೀಸರ್ ಆಗ್ಬೇಕಂದ್ರೆ ಗನ್ ಹಿಡಿಯೋ ಶಕ್ತಿ ಇರಬೇಕು, ಫೈರಿಂಗ್ ಮಾಡೋ ಶಕ್ತಿ ಇರಬೇಕು. ಮತ್ತು ಅದು ದೋಷ ಅಲ್ಲದೆ ಮತ್ತು ಇನ್ನೇನಾಗಿರುತ್ತೆ? ಅದು ಒಂದೊಂದು ಸಮಯದಲ್ಲಿ ಮನೆಗಳಲ್ಲಿ ಅದು ಕೋಪ ತಾಪಗಳೇ ಉಂಟಾಗುತ್ತದೆ. ಅದನ್ನು ಮನೆಯಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅವ್ರನ್ನ ಅಂದರೆ, ಈ ತಾಮ್ರದ ಬಳೆಗಳನ್ನು ಧರಿಸೋದ್ರಿಂದ, ತಾಮ್ರದ ಬಿಂದಿಗೆಯಲ್ಲಿ ಮುಂಚೆ ತಾಮ್ರ ತಪಾಲಿ ಎಲ್ಲ ಹಿರಿಯರು ಕೊಟ್ಟು ಕಳಿಸಿದ್ರು ಮನೆಗೆ. ಒಬ್ಬರು ಯಾರೋ ಮದುವೆ ಆದರೆ ಹೆಣ್ಮಕ್ಳ ಜೊತೆ ಕೊಟ್ಟು ಕಳಿಸಿದ್ರು. ಅದು ಸೀಕ್ರೆಟ್, ಗಂಡನ್ನ ಕಂಟ್ರೋಲ್ ಮಾಡೋ ಶಕ್ತಿ ಅದರಲ್ಲೇ ಇತ್ತು. ಸೈಂಟಿಫಿಕ್ ಆಗಿ ಇದೆ ಅದು. ಆ ತಾಮ್ರದ ಬಿಂದಿಗೆಯಲ್ಲಿ, ಕಾಪರ್ ಬಾಟ್ಲಲ್ಲಿ, ಬಿಂದಿಗೆಯಲ್ಲಿ ನೀವೇನಾದರೂ ನೀರನ್ನು ಶೇಖರಿಸಿ ಕುಡಿದ್ರೆ ಕುಜ ದೋಷಗಳಿಂದ ನಿವಾರಣೆ ಹೊಂದುತ್ತದೆ. ಮತ್ತು ನಿಮ್ಮ ಸಿಟ್ಟು ಕೋಪಗಳ ಕಂಟ್ರೋಲ್ ಮಾಡುತ್ತದೆ. ಅದು ಕಂಟ್ರೋಲ್ ಮಾಡ್ಕೋಬೇಕಷ್ಟೇ, ಅದು ದೋಷ ಅಲ್ಲ. ಅದು ಕುಜ ಶಕ್ತಿ ಸಾಹಸ ಅಂತ ಹೇಳ್ಬೋದು. ಆದ್ದರಿಂದ ಇದನ್ನು ದೋಷವಾಗಿ ಕನ್ವರ್ಟ್ ಆಗಿಬಿಟ್ಟಿದೆ ಇದು. ಆದ್ದರಿಂದ ಇದನ್ನು ಯಾರೂ ಭಯ ಪಡಬೇಕಾಗಿಲ್ಲ. ಅದನ್ನು ನೀವು ಸರಿಯಾಗಿ ನಿಮ್ಮ ಜಾತಕದಿಂದ, ರಾಶಿಯಿಂದ, ಲಗ್ನದಿಂದ ಮತ್ತು ಶುಕ್ರನಿಂದ ಕುಜಗ್ರಹ ಎಲ್ಲಿದ್ದಾನೆ ಮತ್ತು ಕುಜಗ್ರಹ ಎಷ್ಟಿದ್ದಾನೆ ಅನ್ನೋಕ್ಕಿಂತ ಮತ್ತು ಯಾವ್ದಾರ ಪಾಪಗ್ರಹಗಳಲ್ಲಿ ಸಂಯೋಗ ಇದೆಯಾ ಅದನ್ನೆಲ್ಲ ತಿಳ್ಕೋಬೇಕು. ಗಂಡಾಂತರ ದೋಷಗಳು ಬರುತ್ತೆ ನೋಡಿ, ಆಕ್ಸಿಡೆಂಟು, ಇದು ಸ್ಫೋಟ ಆಗಂಥದ್ದು, ಇವೆಲ್ಲ ಆಗಂಥದ್ದು ಕಾರಣ ಏನಂದರೆ ನಮ್ಮ ಜಾತಕದಲ್ಲೇ ಇರುತ್ತೆ. ಬರೋ ಗಂಡ ಬರೋ ಹೆಂಡತಿ ಉದಾಹರಣೆ ಆಗಿರ್ತಾಳೆ. ಇಲ್ಲಿ ನಿಮ್ಮ ಜಾತಕನೇ ಮುಖ್ಯವಾಗಿರ್ತದೆ. ಅದಕ್ಕೆ ನಿಮ್ಮ ಜಾತಕವನ್ನು ನೀವು ಸರಿಪಡಿಸ್ಕೋಬೇಕು, ನೀವು ತಿಳ್ಕೋಬೇಕು. ಮೊದಲು ಅದನ್ನು ತಿಳಿಯೋ ಪ್ರಯತ್ನ ಮಾಡಿ, ಇದರಿಂದ ಸಜೆಷನ್ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಬಿಟ್ರೆ ಸಮಸ್ಯೆ ನಮಗೆ ಸಾಲ್ವ್ ಆಯಿತು ಅಂತ. ಫಸ್ಟ್ ನಾವು ತಿಳ್ಕೊಳಂಗೆ ಇಲ್ಲ.
ದೋಷ ಅನ್ನೋದಕ್ಕೆ ಭಯ ಪಟ್ಬಿಡ್ತೀವಿ. ದೋಷ ಅನ್ನೋದು ಭಯ ಪಡೋಕ್ಕಿಲ್ಲ, ಶಾಸ್ತ್ರ ಭಯ ಹೋಗ್ಸಾಕಿರೋದು. ಆದ್ದರಿಂದ ಇದನ್ನು ಸರಿಯಾದ ವ್ಯಕ್ತಿಗಳೇ ನೀವು ತಿಳ್ಕೊಂಡಿದ್ದೇ ಆದರೆ ಇದರಿಂದ ನಿಮ್ಮ ಮನಸ್ಸ ಒತ್ತಡಗಳಿಂದ ದೂರ ಆಗ್ತೀರಿ, ಟೆನ್ಷನ್ಗಳಿಂದ ದೂರ ಆಗ್ತೀರಿ. ಆದ್ದರಿಂದ ನಮ್ಮ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಹೆಸರು, ಇದ್ರ ಮೇಲೆಲ್ಲ ನೋಡಿಕೊಂಡು ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಲಾಗುತ್ತದೆ. ನಮ್ಮ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಸಂಪರ್ಕಿಸಿ ಈ ಉತ್ತಮ ಜ್ಯೋತಿಷ್ಯ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಅಂತ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.